ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ. ಫ್ರೆಂಡ್ಸ್, ನೀವು ಆಲ್ರೆಡಿ ತಮ್ನೈಲಲ್ಲಿ ನೋಡಿರ್ಬೋದು ಯಾವ ಒಂದು ಟಾಪಿಕ್ ಅನ್ನ ತಗೊಂಡು ಬಂದಿದ್ದೀನಿ ಅಂತ. ನೀವು ನೋಡ್ತಾ ಇದ್ದೀರಾ, ಸಾರಿ ಪ್ರೀ ಪ್ಲೇಟಿಂಗ್ ಅನ್ನ ಮಾಡಿರುವಂತಹ ಒಂದು ಸೀರೆನ ಯಾವ ರೀತಿ ನಾವೇ ನಮಗೆ ವೇರ್ ಮಾಡೋದು ಅಥವಾ ನಮಗೆ ನಾವು ಯಾವ ರೀತಿ ಡ್ರೇಪ್ ಮಾಡ್ಕೊಳ್ಳೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಸಾರಿ ಪ್ರೀ ಪ್ಲೇಟಿಂಗ್ ಅಂಡ್ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸಸ್ ಅನ್ನ ಮಾಡಿದಾಗ ತುಂಬಾ ಜನ ಕೇಳ್ತಾ ಇದ್ರಿ ಯಾವ ರೀತಿ ಅದನ್ನ ಡ್ರೇಪ್ ಮಾಡ್ಕೊಳ್ಳೋದು, ಒಂದ್ಸಲ ತೋರಿಸ್ಕೊಡಿ ಅಂತ. ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಟಾಪಿಕ್ ಅನ್ನ ತಗೊಂಡಿದ್ದೀನಿ. ಬನ್ನಿ ಹಾಗಾದ್ರೆ ಕರೆಕ್ಟ್ ಆಗಿ ಯಾವ ರೀತಿ ಸೀರೆನ ನಮಗೆ ನಾವು ಡ್ರೇಪ್ ಮಾಡ್ಕೊಳ್ಳೋದು, ಚೆಸ್ಟ್ ಪ್ಲೇಟ್ ಆಗಿರ್ಬೋದು, ಈ ಕಡೆ ಸೈಡ್ ಹಿಪ್ ಪ್ಲೇಟ್ಸ್ ಆಗಿರ್ಬೋದು, ಈ ಕಡೆ ಸೆಂಟರ್ ಪ್ಲೇಟ್ಸ್ ಆಗಿರ್ಬೋದು, ಟೋಟಲ್ ಆಗಿ ಯಾವ ರೀತಿ ನೀಟ್ ಆಗಿ ಯಾವುದೇ ಹೆಚ್ಚು ಕಮ್ಮಿ ಆಗದೇನೆ ನೀಟ್ ಆಗಿ ಯಾವ ರೀತಿ ಸೀರೆನ ಉಟ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಈ ರೀತಿ ಪ್ರಿಪ್ಲೇಟ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿರುವಂತಹ ಸೀರೆನ ಈ ರೀತಿ ನಿಧಾನವಾಗಿ ಓಪನ್ ಮಾಡ್ಕೊಳ್ಳಿ. ಫಸ್ಟ್ ನಮ್ಮದು ಶೋಲ್ಡರ್ ಪ್ಲೇಟ್ಸ್ಗಳನ್ನು ಈ ರೀತಿ ಶೋಲ್ಡರ್ ಮೇಲೆ ಹಾಕೊಂಡ್ಬಿಟ್ಟು ಉಳಿದ ಪಾರ್ಟನ್ನು ನಿಧಾನವಾಗಿ ಓಪನ್ ಮಾಡ್ಕೊಳ್ತಾ ಬನ್ನಿ. ಈ ರೀತಿ ಓಪನ್ ಮಾಡ್ಕೊಂಡಾಗ ನಿಮಗೆ ಉಲ್ಟಾ ಅನಿಸಿದರೆ ಫಸ್ಟ್ ಅದನ್ನು ನೋಡ್ಕೊಂಡ್ಬಿಟ್ಟು ಈ ರೀತಿ ಸರಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಇದನ್ನು ಮಾಡ್ಕೊಳ್ಳಿ. ಫಸ್ಟ್ ನಾವು ಸೀರೆನ ಉಡಬೇಕಾದ್ರೆ ಫಸ್ಟ್ ಸೀರೆಯ ಒಳಪದರು ಏನಿದೆ ನೋಡಿ, ವೆಸ್ಟ್ ರೌಂಡ್ ಪಾರ್ಟ್ ಏನಿದೆ ಇರುತ್ತಲ್ಲ ಅಲ್ಲಿಂದ ಸೀರೆನ ಉಡಬೇಕು. ಈ ರೀತಿ ವೆಸ್ಟ್ ರೌಂಡ್ ಇರೋ ಪಾರ್ಟನ್ನು ಈ ರೀತಿ ಸೀರೆ ಒಳಗಡೆ ಟಕ್ಕಿನ್ ಮಾಡ್ಕೊಳ್ತಾ ಬನ್ನಿ. ಟಕ್ಕಿನ್ ಮಾಡ್ಕೋಬೇಕಾದ್ರೆ ನಿಮಗೆ ಹೈಟು ಎಷ್ಟು ಬೇಕು ನೋಡ್ಕೊಂಬಿಟ್ಟು ಮೊದಲೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಟಕ್ಕಿನ್ ಮಾಡ್ಕೊಳ್ಳಿ. ನೀವು ಹೀಲ್ಸ್ ಹಾಕ್ತೀರಾ ಅನ್ನೋದಾದರೆ ನಿಮ್ಮ ಫೀಟ್ಗಿಂತ 1 ಇಂಚಿನಷ್ಟು ಉದ್ದ ಬಿಟ್ಕೊಂಡ್ಬಿಟ್ಟು ಈ ರೀತಿ ಟಕ್ಕಿನ್ ಮಾಡ್ಕೊಳ್ಳಿ. ಟಕ್ಕಿನ್ ಮಾಡ್ಕೊಂಡಾಗ ಸೀರೆ ಅಲ್ಲಲ್ಲಿ ಉಬ್ಬಿರೋ ರೀತಿ ಕಾಣಬಾರ್ದು, ತುಂಬ ಫ್ಲ್ಯಾಟ್ ಆಗಿ ಕಾಣಿಸ್ಬೇಕು. ಆ ರೀತಿ ನೀಟಾಗಿ ಟಕ್ಕಿನ್ ಮಾಡ್ಕೋಬೇಕು. ನೋಡಿ, ಇವಾಗ ಸೆಂಟರ್ ಪ್ಲೇಟ್ಸ್ಗಳನ್ನು ಈ ರೀತಿ ಜೋಡಿಸ್ಕೊಳ್ಳಿ. ಎಕ್ಸ್ಟ್ರಾ ಇರೋ ಪಾರ್ಟನ್ನು ನಾನು ತೋರಿಸ್ತೀನಿ ಯಾವ ರೀತಿ ಹಿಂದೆ ಟಕ್ಕಿನ್ ಮಾಡ್ಕೊಳ್ಳೋದು ಅಂತ. ಸೆಂಟ್ರಲ್ ಪ್ಲೇಟ್ಸ್ಗಳನ್ನು ನೀವು ಟಕ್ಕಿನ್ ಮಾಡ್ಕೋಬೇಕಾದ್ರೆ ನಿಮ್ಮದು ಬೆಲ್ಲಿ ಏನಿರುತ್ತೆ ನೋಡಿ, ಅದರ ಸ್ಟ್ರೈಟಾಗಿ ಬರೋ ರೀತಿ ಈ ರೀತಿ ಇಟ್ಕೊಂಡ್ಬಿಟ್ಟು ಟಕ್ಕಿನ್ ಮಾಡ್ಕೊಳ್ಳಿ. ನೀವು ಆಲ್ಮೋಸ್ಟ್ ಲೆಫ್ಟ್ ಸೈಡು ನೀವು ಟಕ್ಕಿನ್ ಮಾಡಿಕೊಂಡ್ರೆ ಅದು ತುಂಬ ಕ್ರಾಸ್ ಆಗಿ ಕಾಣಿಸುತ್ತೆ, ನೋಡಲಿಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ. ಪ್ಲೀಟ್ಸ್ಗಳನ್ನು ಟಕ್ಕಿನ್ ಮಾಡಿಕೊಂಡಾಗ ಉಬ್ಬಿರೋ ರೀತಿ ಕಾಣಿಸ್ಬಾರ್ದು, ಆ ರೀತಿ ಟಕ್ಕಿನ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಪಾರ್ಟನ್ನು ಈ ರೀತಿ ಹಿಂದ್ಗಡೆಯಿಂದ ತೊಗೊಂಡ್ಬಿಟ್ಟು ಈ ಕಡೆ ಸೈಡಲ್ಲಿ ಬರಬೇಕು, ಆ ರೀತಿ ಅದನ್ನು ತೊಗೊಂಡ್ಬಿಟ್ಟು ಟಕ್ಕಿನ್ ಮಾಡ್ಕೊಳ್ಳಿ. ಅಂದಾಗ ಮಾತ್ರ ಅಲ್ಲಿ ಉಬ್ಬಿರೋ ರೀತಿ ಕಾಣಿಸೋದಿಲ್ಲ, ತುಂಬ ನೀಟಾಗಿ ಕಾಣಿಸುತ್ತೆ. ಇವಾಗ ಲೆಫ್ಟ್ ಸೈಡಿಂದ ರೈಟ್ ಸೈಡ್ ಈ ಕಡೆ ಮುಂದೆ ಬರೋ ರೀತಿಯಾಗಿ ನಾವು ಸೆರಗನ್ನು ತೊಗೋಬೇಕು. ಸೆರಗನ್ನು ತೊಗೊಂಡ್ಬಿಟ್ಟು ಈ ಕಡೆ ಶೋಲ್ಡರ್ ಪ್ಲೇಟ್ಸ್ಗಳನ್ನು ನಾವು ಈಗ ಪಿನ್ ಮಾಡ್ಕೊಳ್ಬೇಕು. ಅದಕ್ಕೂ ಮುಂಚೆ ಈ ರೀತಿ ಕೆಳಗಡೆ ಇರುವಂತಹ ಸೆಂಟರ್ ಪ್ಲೇಟ್ಸ್ಗಳಿಗೆ ಹಾಕಿರುವಂತಹ ಪಿನ್ನನ್ನು ಓಪನ್ ಮಾಡ್ಕೊಳ್ಳಿ. ಅಂದಾಗ ನಮಗೆ ಚೆಸ್ಟ್ ಪ್ಲೇಟ್ಗಳನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇವಾಗ ಈ ರೀತಿ ಅಲ್ಲೇ ಒಂದು ಮೆಜರ್ಗೆ ಅಂತ ಹಾಕಿರುವಂತಹ ಒಂದು ಪಿನ್ನನ್ನು, ಸೇಫ್ಟಿ ಪಿನ್ನನ್ನು ತೆಗೆದು ನಾನು ಈ ರೀತಿ ಟಕ್ಕಿನ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಈ ಒಂದು ಸಾರಿ ಪ್ರಿಪ್ಲೇಟಿಂಗ್ ಆ್ಯಂಡ್ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸಸನ್ನು ಬೇಕು ಅನ್ನೋದಾದರೆ ನನ್ನ ಚಾನಲಲ್ಲಿ ಫ್ರೀಯಾಗಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ದರೆ ನೀವು ಚಾನಲ್ಗೆ ವಿಸಿಟ್ ಮಾಡ್ಕೋಬಹುದು. ನೋಡಿ, ಈ ರೀತಿ ಫಸ್ಟ್ ಪ್ಲೇಟ್ ಇರುತ್ತಲ್ಲ ಅದನ್ನು ಈ ರೀತಿ ನಮ್ಮದು ಬರ್ಸ್ಟ್ ಮೇಲೆ ನೀಟಾಗಿ ಬರಬೇಕು, ಆ ರೀತಿಯಾಗಿ ತೊಗೊಳ್ಳಿ. ಈ ರೀತಿ ಹಿಂದೆಯಿಂದ ತೊಗೊಂಡ್ಬಿಟ್ಟು ನಿಮಗೆ ಗೊತ್ತಾಗೋದಿಲ್ಲ ಅನ್ನೋದಕ್ಕೆ ನಾನಿಲ್ಲಿ ಮತ್ತೆ ಸೆಂಟರ್ ಪ್ಲೇಟ್ಸ್ಗಳನ್ನು ಈ ರೀತಿ ಓಪನ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಹಿಂದೆಯಿಂದ ಈ ರೀತಿ ಒಂದು ಲೇಯರ್ ಬರುತ್ತೆ ನೋಡಿ, ಅದನ್ನು ಈ ರೀತಿ ಕರೆಕ್ಟಾಗಿ ತೊಗೊಂಡು ಅಲ್ಲಿ ಒಂದು ಪಿನ್ನನ್ನು ಹಾಕ್ಕೊಳ್ಳಿ. ಇವಾಗ ಸೈಡ್ ಪ್ಲೇಟ್ಸ್ಗಳನ್ನು ಮಾಡ್ಕೋಬೇಕಾಗತ್ತೆ. ನಾವು ಸಾರಿನ ಡ್ರೇಪ್ ಮಾಡಿದಾಗ ಸೈಡ್ ಪ್ಲೇಟ್ಸ್ಗಳು ಎಷ್ಟು ಚೆನ್ನಾಗಿ ಬರುತ್ತೋ, ಎಷ್ಟು ದೊಡ್ಡದಾಗಿ ಬರುತ್ತೋ ನೋಡಲಿಕ್ಕೆ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಪ್ಲೇಟ್ಸ್ಗಳು ಬಂದಾಗ. ನೋಡಿ, ಈ ರೀತಿ ನಿಧಾನವಾಗಿ ಈ ರೀತಿ ಪ್ಲೇಟ್ಸ್ಗಳನ್ನು ಮಾಡ್ಕೊಳ್ತಾ ಬನ್ನಿ. ಅಲ್ಲಿ ಮಾಡ್ಕೊಂಡಿರುವಂತಹ ಪ್ಲೇಟ್ಸ್ಗಳು ನಮ್ಗೆ ಈ ಕಡೆ ಚೆಸ್ಟ್ ಪ್ಲೇಟ್ಸಿಂದ ಬಂದಿರುತ್ತಲ್ಲ ಅದಕ್ಕೆ ಟಚ್ ಆಗಬೇಕು. ಆ ರೀತಿಯಾಗಿ ಎರಡಕ್ಕೂ ಕೂಡ ಟಚ್ ಆದಾಗ ಮಾತ್ರ ಅದು ಹಿಂದೆನೂ ಕೂಡ ಪ್ಲೇಟಾಗಿ ನೀಟಾಗಿ ಕುತ್ಕೊಳ್ಳುತ್ತೆ, ಇಲ್ಲ ಅಂದರೆ ಅರ್ಧಕ್ಕೆ ಆ ಪ್ಲೇಟು ಹೋಗಿಬಿಡುತ್ತೆ. ಸೊ ಈ ರೀತಿ ನೀಟಾಗಿ ಚೆಸ್ಟ್ ಪ್ಲೇಟ್ ಮತ್ತು ಸೈಡ್ ಪ್ಲೇಟ್ಸ್ ಎರಡೂ ಕೂಡ ಕೂಡಬೇಕು. ಆ ರೀತಿಯಾಗಿ ಒಂದು 5 ರಿಂದ 6 ಪ್ಲೇಟ್ಸ್ಗಳನ್ನು ಮಾಡ್ಕೊಳ್ತಾ ಬನ್ನಿ. ಮಾಡ್ಕೊಂಡಾದಮೇಲೆ ಅಲ್ಲಿಗೆ ಒಂದು ಜೋರಾಗಿ ಅದನ್ನು ಎಳೆದ್ಬಿಟ್ಟು ಒಂದು ಪಿನ್ನನ್ನು ಹಾಕ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಅಲ್ಲಿ ಪಿನ್ನನ್ನು ಹಾಕ್ಕೊಂಡಾಗ ಇದು ನೀಟಾಗಿ ಕಾಣಿಸುತ್ತೆ, ಬಿಗಿಯಾಗಿ ಕುತ್ಕೊಳ್ಳುತ್ತೆ ಕೂಡ, ಉಬ್ಬಿರೋ ರೀತಿ ಅನಿಸೋದಿಲ್ಲ. ಸೊ ಇವಾಗ ನೆಕ್ಸ್ಟು ಈ ರೀತಿ ಪ್ಲೇಟ್ಸ್ಗಳನ್ನು ಮತ್ತೆ ಓಪನ್ ಮಾಡ್ಕೊಂಡಿದ್ವಲ್ವ ಅದನ್ನು ಈ ರೀತಿ ಮತ್ತೆ ಟಕ್ಕಿನ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಮುಂಚೆ ಗೊತ್ತಾಗೋದಿಲ್ಲ ಅನ್ನೋದಕ್ಕೋಸ್ಕರ ನಾನು ಫಸ್ಟ್ಗೆ ಅದನ್ನು ತೋರಿಸಿದ್ದೆ ಪ್ಲೇಟ್ಗಳನ್ನು ಯಾವ ರೀತಿ ಟಕ್ಕಿನ್ ಮಾಡ್ಕೊಳ್ಳೋದು ಅಂತ. ಸೊ ನೋಡಿ, ಈ ರೀತಿಯಾಗಿ ಮತ್ತು ಸೆಂಟ್ರಲ್ ಪ್ಲೇಟ್ಸ್ಗಳನ್ನು, ಹಿಪ್ ಪ್ಲೇಟ್ಸ್ಗಳನ್ನು, ಸೈಡ್ ಪ್ಲೇಟ್ಸ್ಗಳನ್ನೆಲ್ಲ ಮಾಡ್ಕೊಂಡಾದಮೇಲೆ ಈ ರೀತಿ ಮತ್ತೆ ಇನ್ನೊಂದು ಸಲ ಅದನ್ನು ನೀಟಾಗಿ ಜೋಡಿಸ್ಕೊಂಬಿಟ್ಟು ಎಕ್ಸ್ಟ್ರಾ ಪಾರ್ಟನ್ನು ನಾನು ಆಗಲೇ ತೋರಿಸಿದ್ನಿ ಅಲ್ವಾ, ಆ ರೀತಿ ಹಿಂದ್ಗಡೆ ಅದನ್ನು ಟಕ್ಕಿನ್ ಮಾಡ್ಕೊಳ್ಳಿ. ಅಂದರೆ ಸೀರೆ ಒಬ್ಬಿರೋ ರೀತಿ ಕಾಣಿಸೋದಿಲ್ಲ. ನೋಡಿ, ನಿಮಗೆ ಪ್ಲೇಟ್ಸ್ಗಳು ಅಗಲ ಅನಿಸಿದರೆ ಅಲ್ಲಿ ಹಾಕಿರುವಂಥ ಪಿನ್ನನ್ನು ತೆಗೆದುಬಿಟ್ಟು ಈ ರೀತಿ ಅದನ್ನು ಗುತ್ತಾಗಿ ನೀಟಾಗಿ ಬರೋ ರೀತಿಯಾಗಿ ಜೋಡಿಸ್ಕೊಳ್ಳಿ. ಈ ರೀತಿ ಜೋಡಿಸ್ಕೊಂಡಾದಮೇಲೆ ಸಾರಿನೆಲ್ಲ ಆಲ್ಮೋಸ್ಟ್ ಡ್ರೇಪ್ ಮಾಡ್ಕೊಂಡಾದಮೇಲೆ
ಶೋಲ್ಡರ್ಗೆ ಹಾಕಿರುವಂತಹ ಪಿನ್ನನ್ನು ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಒಂದು ಸೀಕ್ರೆಟ್ ಟಿಪ್ ಅಂತಲೇ ಹೇಳ್ಬೋದು. ನಾವು ಮುಂಚೆನೇ ಈ ರೀತಿ ಪಿನ್ನನ್ನು ಹಾಕ್ಕೊಂಡಿರ್ತೀವಿ, ಬಟ್ ನಾವು ಸೆಂಟರ್ ಪ್ಲೀಟ್ಸ್ ಮತ್ತು ಸೈಡ್ ಪ್ಲೀಟ್ಸ್ಗಳನ್ನೆಲ್ಲ ಮಾಡ್ಕೊಂಡು ಆದಮೇಲೆ ಈ ರೀತಿ ಶೋಲ್ಡರ್ ಪ್ಲೀಟ್ಸ್ಗಳನ್ನು, ಚೆಸ್ಟ್ ಪ್ಲೀಟ್ಸ್ಗಳನ್ನು ನೀಟಾಗಿ ಮಾಡ್ಕೊಳ್ಳೋದ್ರಿಂದ ನಮ್ಮದು ಚೆಸ್ಟ್ ಫುಲ್ ಕವರ್ ಆಗುತ್ತೆ. ಆಮೇಲೆ ಅರ್ಧಕ್ಕೆ ಅನಿಸೋದಿಲ್ಲ. ಒಬ್ಬೊಬ್ರದ್ದು ನೋಡಬೇಕು, ಸೀರೆ ಉಟ್ಕೊಂಡಾಗ ಅದ ಬಸ್ಟ್ ಎಲ್ಲ ಓಪನ್ ಆಗಿ ಕಾಣಿಸ್ತಾ ಇರುತ್ತೆ ಲೆಫ್ಟ್ ಸೈಡ್ದು. ಆ ರೀತಿ ಕಾಣಿಸ್ಬಾರ್ದು. ನಮ್ಮದು ಚೆಸ್ಟ್ ಫುಲ್ಲಾಗಿ ಕವರ್ ಮಾಡಬೇಕು ಅನ್ನೋದಿದ್ದರೆ ಈ ರೀತಿ ಸಾರಿನ ಡ್ರೇಪ್ ಮಾಡ್ಕೊಂಡಾದಮೇಲೆ ಈ ರೀತಿ ಚೆಸ್ಟ್ ಪ್ಲೀಟ್ಸ್ಗಳನ್ನು ನೀಟಾಗಿ ಜೋಡಿಸ್ಕೊಳ್ಳಿ. ಅಲ್ಲಿಗೆ ಒಂದು ಪಿನ್ನನ್ನು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಚೆಸ್ಟ್ ಪ್ಲೀಟು, ಸೈಡ್ ಪ್ಲೀಟ್ಸು, ಸೆಂಟರ್ ಪ್ಲೀಟ್ಸು ಈ ಕಡೆ ನೀಟಾಗಿ ಕುತ್ಕೊಂಡಿದೆ. ಇವಾಗ ನೋಡಿ, ನೀವು ಫಸ್ಟ್ ಪ್ಲೀಟನ್ನು ತೊಗೊಂಡಿರ್ತೀರಲ್ವ ರೈಟ್ ಸೈಡು, ಅದು ಆರ್ಮೋಲ್ಗೆ ಟಚ್ ಆಗಬಾರ್ದು. ಅಲ್ಲಿಂದ 1 ಇಂಚಿನಷ್ಟು ಗ್ಯಾಪ್ ಇರಬೇಕು. ನೋಡಿ, ಆ ರೀತಿಯಾಗಿ ನೋಡಿ. ಇವಾಗ ಎಷ್ಟು ಕರೆಕ್ಟಾಗಿ ನಮ್ಮದು ಚೆಸ್ಟ್ ಎಲ್ಲ ಫುಲ್ ಕವರ್ ಆಗಿದೆ. ಪ್ಲೀಟ್ಸ್ಗಳು ತುಂಬ ನೀಟಾಗಿ ಕುತ್ಕೊಂಡಿದೆ. ಇಪ್ಪು ಪ್ಲೇಟ್ಸ್ ಆಗಿರ್ಬೋದು, ಸೈಡ್ ಪ್ಲೀಟ್ಸ್ ಆಗಿರ್ಬೋದು, ಈ ಕಡೆ ಚೆಸ್ಟ್ ಆಗಿರ್ಬೋದು, ಕೆಳಗಡೆ ಸೆಂಟರ್ ಪ್ಲೀಟ್ಸ್ ಆಗಿರ್ಬೋದು, ಈ ರೀತಿಯಾಗಿ ತುಂಬಾ ನೀಟಾಗಿ ನಾವು ಸಾರಿನ ಡ್ರೇಪ್ ಮಾಡ್ಕೋಬಹುದು. ನೋಡಿ, ಶೋಲ್ಡರ್ ಪ್ಲೀಟ್ಸ್ಗಳಾಗಿರ್ಬೋದು, ಸೆರಗನ್ನು ಯಾವ ರೀತಿ ನಾವು ಐರನ್ ಮಾಡ್ಕೊಂಡಿರ್ತೀವಲ್ವ ಅಷ್ಟೇ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮೆಲ್ಲರೂ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋನ ನಾನು ಇವತ್ತು ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.